ಗೋವಾದಲ್ಲಿ ಒಂದು ವಿಶೇಷವಾದಂಥ ಕ್ರಿಶ್ಚಿಯನರ ಚರ್ಚು, ಪುರಾತನ ಕಾಲದ್ದು. ಈ ಮುಂದೆ ಕಾಣಿಸ್ತಾ ಇತ್ತಲ್ಲ, ಹಂಗೆ ಬಾ ಈಗ ಅಲ್ಲಿ ಹಿಂದೆ ಕಾಣಿಸ್ತಾ ಇತ್ತಲ್ಲ, ಅದು ಪುರಾತನ ಕಾಲದ ಚರ್ಚು. ಈಗ ಇಲ್ಲಿ ಮುಂದೆ ಕಾಣಿಸ್ತಾ ಇರೋದು ಇದು ಇವಾಗಲಿನ ಚರ್ಚು. ಭಾರಿ ಪ್ರಸಿದ್ಧವಾದಂಥ ಗೋವಾದಲ್ಲಿ ಭಾರಿ ಮುಖ್ಯವಾದಂಥ ಇದೊಂದು ಚರ್ಚು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಮಂಜುದ ಟ್ರಾವೆಲರ್ ಮಾತಾಡ್ತಾ ಇರೋದು. ಇವಾಗ ಮಾತಾಡಿದ್ದು ನಮ್ಮ ಸಿ ಪಿ ವಾಸು ಅವರು ಹಾಗೂ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು. ಈಗ ಹೇಳಿದ್ನಲ್ಲ, ಅವನು ಹಿಂದೆ ವೈಟ್ ಕಲರ್ ಕಾಣ್ತಾ ಇರೋದು ಇವಾಗ ಕಟ್ಟಿರೋಂಥ ಚರ್ಚು. ಅದು ತುಂಬ ಹಳೆಯದು, ಬಟ್ ಇದು ಹಳೆಯದು. ಹಾಯ್ ಫ್ರೆಂಡ್ಸ್, ನೋಡಿ ಇವಾಗ ನಾವು ದೂಧಸಾಗರ್ ಫಾಲ್ಸಿಗೆ ಬಂದಿದ್ದೀವಿ. ಇಲ್ಲಿಗೆ ಸಫಾರಿಗೆ ಹೋಗೋಕ್ಕೆ ಜೀಪ್ಗೆ ಟಿಕೆಟ್ ತರೋಕ್ಕೆ ಬಸ್ ಡ್ರೈವರ್ ಹೋದರೆ ನಾವು ಪ್ಯಾಕೇಜಲ್ಲಿ ಬಂದಿದ್ದೀವಿ. ಭಾರಿ ಭಾರಿ ಹಿಂಸೆ ಇಲ್ಲಿ, ತುಂಬ ಕಷ್ಟ. ಸುಮ್ಮನೆ ಬರ್ತೀವಿ ನಾವು ದೂಧಸಾಗರ್ ಅಂತ ಎಲ್ಲಿಂದ ನಾವು ನೋಡ್ಕೊಂಡು ಬಂದಿರ್ತೀವಿ. ಇಲ್ಲಿ ನೋಡಿದ್ರೆ ಎಲ್ಲ ಅಡಾಕಿ ಎಲ್ಲ ಇದು ಮಾಡ್ತಾರೆ. ಯಾರು ಒಂದು ಇಡ್ಲಿಗೆ 40 ರೂಪಾಯಿ ತಗೋತಾರೆ. ಒಂದು ಇಡ್ಲಿಗೆ 40 ರೂಪಾಯಿ. ತಿಂಡಿ ನಿಲ್ಲಿಸ್ತಾರೆ, ತಿಂಡಿ ನಮ್ಮದೇ ಅಂತ ಹೇಳಿ. ನಮ್ಮ ಮಂಜನ 10 ತಿಂಡಿ ತಿನ್ನೋನೆ, 40 ರೂಪಾಯಿ ದುಡ್ಡಾಗದೆ ಇನ್ನೂ 10 ಗಡಿ ಆಗವೆ. ಸದ್ಯ ಏನಾರು ಮಾತಾಡಲ್ಲ. ದೂಧಸಾಗರ್ ಫಾಲ್ಸಿಗೆ ಬಂದಿದ್ದೀವಿ. ಈಗ ಮೇಲ್ಗಡೆ ಸಫಾರಿ ಹೋಗ್ತಾ ಇದ್ದೀವಿ. ಸಫಾರಿ ಹೋಗಿ ಬಂದ ನಂತರ ಸಫಾರಿ ಎಲ್ಲ ಕಲ ದೂಧಸಾಗರ್ ಸಫಾರಿ ಜೀಪಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿಂದ ಬಂದ ನಂತರ ನಿಮಗೆ ಅಲ್ಲಿನ ಎಕ್ಸ್ಪೀರಿಯನ್ಸ್ ನಾವು ಬ್ರೇಕ್ ಮಾಡ್ತೀವಿ. ಹೇಳ 1800 ದುಡ್ಡಾಗೈತೆ, ಇನ್ನೂ ಹೊಡ್ತಿಲ್ಲ ಅಂತವನೆ. ಇದು ಮಾತ್ರ ಬರಬೇಡಿ, ಯಾರು ಬರಬೇಡಿ. ದುಡ್ಡು ಅನ್ನೋದು ಸುಲಿಗೆ ಮಾಡ್ತಾರೆ. 900 ರೂಪಾಯಿ ತಿಂದಾನೆ, 1200 ರೂಪಾಯಿ ತಿಂದಾನೆ. 6:30 ಬಸ್ ಹತ್ತಿರೋದು. ಇನ್ನು ನಮಗೆ ಕರ್ಕೊಂಡೇ ಹೋಗಿಲ್ಲ. 10 ಗಂಟೆ ಆಯಿತು. ನಾವು ಬೇರೆ 10 ಗಂಟೆಗೆ ಟ್ರೈನ್ ಐತೆ, ಬಸ್ ಹತ್ತು ಹೋಗ್ಬೇಕು. ಯಾರು ಟ್ರೈನ್ ಸಿಗ್ತದೆ 5 ಗಂಟೆಗೆ ಟ್ರೈನ್. इधर से आप लोग क्या भाई? इधर से मैं मैसूर हाँ, पूरा दोस्त है. चड्डी दोस्त है. हाँ, चड्डी मालूम है, अंडरवेयर. और कन्नड़ में चड्डी बोलता है. ओके, चड्डी दोस्त. ये गाड़ी नंबर याद रखा. हाँ, ओके 158. ओके भाई, ओके ओके. ये गाड़ी में वापस आने का. ओके, ठीक है. ओ, इधर से जाएंगे. ओ ओ ओ ओ सुपर. भाई पानी ज़्यादा हो गया है ना, इधर नहीं जाते हैं ना, बंद होता है वाटरफॉल. ऑफ रोड है क्या इधर? टू व्हीलर अलग है यार. ये आज उधर गाँव है अंदर. हाँ हाँ हाँ. उधर आज ये जिला. ओके ओके ओके. तो इसके लिए थोड़ा वो पूरा उधर जाता है मंदिर में. वाह वाह सुपर.
ಮಿನಿಟ್ಸ್ ಈ ರೋಡಲ್ಲಿ ಹೋಗ್ಬೇಕು. ಹಲೋ ಗೆಳೆಯರೇ, ನಾವು ಈಗ ದೂದ್ಸಾಗರ್ ಫಾರೆಸ್ಟ್ ಫಾಲ್ಸ್ ಅಲ್ಲಿ ಯಾರು ಕೆಳಗಡೆ ಬೀಳ್ತಾರೋ ಮೇಲ್ಗಡೆ ಬೀಳ್ತಾರೋ ಒಂದು ಗೊತ್ತಿಲ್ಲ. ಅದು ಗೊತ್ತಿಲ್ಲ. ಇದುವರೆಗೂ ಯಾವುದೇ ಒಂದು ಕಾಡು ಪ್ರಾಣಿ ಸಿಕ್ಕಿಲ್ಲ. ಚಂದ್ರಣ್ಣ ಅಂತವರು ಕಳಿಸ್ಕೊಡ್ತಾರೆ ಸಾರಿ ಅದು ಹೇಳ ಈಗ ಮ್ಯಾಪ್ ಅದು ಕೆಳಕ್ಕೆ ಇಲ್ಲ. ಫ್ರೆಂಡ್ಸ್, ನಾವೆಲ್ಲ ಬಂದು 3 days ಆಗಿತ್ತು. ಗೋವಾಕ್ಕೆ ಬಂದು ಗೋವಾದಲ್ಲಿ ಎಂಜಾಯ್ ಮಾಡಿ ಎಲ್ಲ ಥರದಂಥ ಇದನ್ನ ಎಂಜಾಯ್ ಮಾಡಿ ಈಗ ನಾವು ದೂದ್ ಫಾಲ್ಸ್ ಅಂಡ್ ಫಾರೆಸ್ಟ್ ಕಡೆ ಹೋಗ್ತಾ ಇದೀವಿ. ಸ್ನೇಹಿತರೆಲ್ಲ ಈಗ ನೀರು ಜಿಗೇಲು ಸಿದ್ಧರಾಗಿದ್ದಾರೆ. ಅವ್ರಿಗೆ ಜಿಗ್ದಿ ಕಾಲು ನೋವು ಮಾಡ್ಕೋತಾರೋ, ಮಂಡಿ ನೋವು ಮಾಡ್ಕೋತಾರೋ, ಇಲ್ಲ ಮಂಡಿ ನೋವು ಆದ್ರೆ ಬ್ಯಾಂಡೇಜ್ ಹಾಕ್ತಾರೋ, ಇಲ್ಲ ಬಿದ್ದರೆ ಎತ್ತಾರೋ, ಇಲ್ಲ ಏನು ಎತ್ತಾರೆ ಅಂತ ಗೊತ್ತಿಲ್ಲ ಅವರು. ಎಲ್ಲ ಭಾರಿ ಉರ್ಸು ಹುಮ್ಮಸ್ನಿಂದ ಈ ಒಂದು ದಾರಿಲಿ ಪ್ರಯಾಣ ಸಾಗ್ತಾ ಇದ್ದೀವಿ. ನೀವು ಕೂಡ ನೆಕ್ಸ್ಟ್ ಟೈಮ್ ಈ ಕಡೆ ಬಂದರೆ ದೂದ್ ಫಾಲ್ಸ್ ಅಂಡ್ ಫಾರೆಸ್ಟ್ ಬನ್ನಿ. ತುಂಬ ಅದ್ಭುತವಾದಂಥ ಒಂದು ಫಾರೆಸ್ಟ್ ಮತ್ತು ಫಾಲ್ಸು ತುಂಬ ಚೆನ್ನಾಗೈತೆ. ಪ್ರಕೃತಿ ಸೌಂದರ್ಯ ಮತ್ತು ನೀರಿನ ಒಂದು ಸೊಬಗು ತುಂಬ ಇಲ್ಲಿ ಅಚ್ಚುಕಟ್ಟಾಗಿದೆ. ಇದನ್ನ ನೋಡಬೇಕು ಅಂತಂದರೆ ನೀವು ಒಂದು ಸರಿ ಬಂದು ಈ ಒಂದು ಫಾರೆಸ್ಟ್ನ ವೀಕ್ಷಣೆ ಮಾಡಬೇಕು ಹಾಗೂ ಫಾಲ್ಸ್ನ ವೀಕ್ಷಣೆ ಮಾಡಬೇಕು. ನಮ್ಮ ಚಂದ್ರು ಅವರು ಫಾರೆಸ್ಟ್ ಮತ್ತು ಫಾಲ್ಸ್ ನೋಡೋಕ್ಕೆ ನೆನ್ನೆಯಿಂದ ಕಾತ್ರದಿಂದ ಕಾಯ್ತಾ ಇದ್ರು. ಈಗ ಅವ್ರ ಆಸೆನ ಈಡೇರಿಸೋಂಥ ಸಮಯ ಬಂದೈತೆ. ಅವ್ರ ಆಸೆ ಇನ್ನೊಂದೈತೆ, ಅದನ್ನ ಊರಿಗೆ ಹೋದ್ಮೇಲೆ ಈಡೇರಿಸ್ತೀವಿ. ಸದ್ಯಕ್ಕೆ ಈಗ ಈ ಫಾಲ್ಸ್ನ ತೋರಿಸಿ ಅವ್ರ ಮನಸ್ಸಿಗೆ ಆನಂದ ಮೂಡಿಸ್ತೀವಿ ಅಷ್ಟೇ. ಇಂಪಾದಂಥ ಗಾಳಿ ಬೀಸ್ತೈತೆ ಇಲ್ಲಿ, ಸುಮಧುರವಾದಂಥ ಇದೈತೆ, ಪ್ರಾಣಿ ಪಕ್ಷಿಗಳೆಲ್ಲ ಇದೆ ಇಲ್ಲಿ. ಆದ್ರೆ ಇದುವರೆಗೂ ಒಂದು ಪ್ರಾಣಿನೂ ಕಾಣಿಸಿಲ್ಲ. ಇಲ್ಲ ಅದು ಇವಾಗ ತಾನೇ ಕಾಡೆ ಮೇಲೆ ಹೋಗ್ತು. ಈಗ ನೆಕ್ಸ್ಟ್ ದೂದಾ ಫಾಲ್ಸ್ಗೆ ಎಂಟ್ರಿ, ದೂದ್ಸಾಗರ್ ಫಾಲ್ಸ್ಗೆ ಎಂಟ್ರಿ ಕೊಟ್ಟಿದ್ದೀವಿ. ಸ್ನೇಹಿತರೆಲ್ಲ ಜಾಕೆಟ್ ಧರಿಸ್ತಾ ಇದ್ದಾರೆ. ನೀರಿಗೆ ಬೀಳಕ್ಕೆ ಕೆಲವೇ ಕ್ಷಣಗಳಲ್ಲಿ ನೀರಿಗೆ ಹಾರಲು ಎಲ್ಲ ಸಕಲ ಸಿದ್ಧತೆಗಳು ನಡೆದಿದೆ. ಇಲ್ಲಿ ಹೆಚ್ಚಿನ ರೀತಿ ಪ್ರವಾಸಿಗರು ಬಂದವ್ರೆ. ಅವರೆಲ್ಲ ನಮ್ಮ ಮಂಜುನ್ ನೋಡಿ ಫುಲ್ ಖುಷಿ ಪಡ್ತಾರೆ. ಯೂಟ್ಯೂಬರ್ ಇವರು ಅಂದ್ಬಿಟ್ಟು ಇವ್ರನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಿನ ವಿಡಿಯೋಗಳನ್ನು ಶೇರ್ ಮಾಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅದನ್ನ ಮಾತ್ರ ಮರಿಬೇಡಿ. ನಿಮ್ಮ ಒಂದು ಲೈಫು ನಮಗೆ ಏನು ಕಿತಾಪತಿ ಮಾಡ್ತೀವಿ ಹೋಗ್ತೀವಿ. ನಮ್ಮನ್ನು ನೋಡ್ಬೇಕು ಜನ, ಹಂಗೆ ನಮ್ಮನ್ನು ನೋಡ್ಬೇಕು ಜನ, ಹೋಗ್ತೀವಿ. ನೋಡಿ ಫ್ರೆಂಡ್ಸ್, ಒಂದು 10 minutes ವಾಕಿಂಗ್ ಇದೆ ದೂದ್ಸಾಗರ್ಗೆ ಹೋಗೋಕ್ಕೆ. ಅಲ್ಲಿಂದ ಬಿಟ್ಟರು ಬಟ್ ಒಂದು 2-3 ಕಡೆ ಎಂಟ್ರೆನ್ಸ್ ಇದೆ. ಯಾವ್ಯಾವ ಎಂಟ್ರೆನ್ಸ್ ಅಂತ ಗೊತ್ತಿಲ್ಲ. ನಮ್ಮನ್ನ ಯಾವುದೋ ಒಂದು ಎಂಟ್ರೆನ್ಸಲ್ಲಿ ಕರ್ಕೊಂಬಂದುಬಿಟ್ರು. ನಾವು ನೆಟ್ಕೊಂಡು ಹೋಗ್ತಾ ಇದ್ದೀವಿ. ಆ ಕಡೆಯಿಂದನೇ ಎಲ್ಲ ಮುಗಿಸ್ಕೊಂಡು ಬರ್ತಾ ಇದ್ದಾರೆ ಜನಗಳು. ನಮ್ಮ ಫ್ರೆಂಡ್ಸ್ ನಮ್ಮ ಹುಡುಗೆಲ್ಲ ಬಿಟ್ಟು ಫೋಟೋ ಬಿಟ್ರು. ಎಲ್ಲ ಸ್ವಲ್ಪ ಕೆಲಸ ಇತ್ತು, ಅಲ್ಲಿ ಹೋಗಿದ್ದೆ. ಇವಾಗ ಬಂದೆ. ಬನ್ನಿ, ಇವಾಗ ನಮ್ಮ ಲೋಕಿ ಮಾತ್ರ ಬರ್ತಾವಲ್ಲ ನನ್ನ ಜೊತೆ. ಚಂದ್ರ ಯಾಕೋ ನಿಂತ್ಕೋತಾ ನಡೆಯೋ ಮುಂದಕ್ಕೆ. 11? Okay. You want to stay longer? I just want a picture in the middle of the forest. ಹಾಂ, ಚಂದ್ರ ಲಕ್ಕ ನಿಂತ್ಕೊಬಿಟ್ಟಕ್ಕಲ್ಲ ಅಲ್ಲಿ. लोगों का शहर है. हो गया ना? हाँ ठीक है, 5 11 हो गया.
ನೋಡ್ಬೇಕು ಇಲ್ಲೆಲ್ಲ ಈ ನೀರಲ್ಲಿ ಇಳಿಬೋದು ಮಗ ಬೇಕಾರೆ, ಇಲ್ಲೆಲ್ಲ ನೀರಲ್ಲಿ ಇಳಿಬೋದು ಬೇಕಾರೆ ಆಟ ಆಡಂಗಿದ್ರಿ ನೀವು. ಬ್ರಿಡ್ಜ್ ಮೇಲಿದೆ ನೋಡಪ್ಪ, ದೂಸಾಗರ್ ಬ್ರಿಡ್ಜು. ಅಲ್ಲಿ ನೋಡು, ಅಲ್ಲಿಂದ ಬಿಟ್ಟದೆ. ಏನೋ ಸಿಕ್ಕೊಬಿಡ್ತದೆ ಮಗ, ಹೊತ್ಬಿಟ್ಟು ಆಮೇಲೆ ಬಟ್ಟೆ. ಅದು ಟ್ರೈನು ಕಲ್ಲ, ಟ್ರೈನು. ಓ ಸಾರಿ.
ಏನು ಮಾಡಬೇಕು? ಏನಾಯ್ತದೆ ಒಳಗಡೆ ಸರಿಲ್ಲ ಕೂತ್ಕೊಳಕ್ ಬಂದಿದ್ದೀರಾ ಬೀಳ್ರಾವೆ ಫೋಟೋ ತೆಗಿತೀವಿ. ಸಂತೋಷ್ ಏನ ನಿಮಗೆ ಕರೀತಾರೆ. ನಾನು ಹೋಗಲ್ಲ. ಯಾರು ಅಡ್ಡ ಬರ್ತಾರ ಯಾರೋ ನಿಲ್ಸು ಹೇಳ್ತೀನಿ ಪುರಾಣ ಬರ್ತಾವ್ರೆ ಅವ್ರಿಗೆ. ಅಲ್ಲ ಹತ್ತುತ್ತೇವ ಬಾರೋ